ಸ್ನೇಹಿತರೆ, ಆತ್ಮೀಯರೇ, ನಮಸ್ಕಾರ. ಒಮಾನ್ ದೇಶದಲ್ಲಿರುವ ಹೆಮ್ಮೆಯ ಕನ್ನಡಿಗರಾದ ಹಾಗೂ ಉದ್ಯಮಿಗಳಾದ ಜಿ.ವಿ. ರಾಮಕೃಷ್ಣ ಹಾಗೂ ಅವರ ಪತ್ನಿ ಖ್ಯಾತ ಯೋಗಪಟು, ಯೋಗ ಸಾಧಕಿಯಾದಂತಹ ಡಾಕ್ಟರ್ ಕವಿತಾ ರಾಮಕೃಷ್ಣ ಹಾಗೂ ಶಶಿಧರ್ ಶೆಟ್ಟಿ ಮಲ್ಲಾರ್ ದಂಪತಿಗಳು ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಇತ್ತೀಚೆಗೆ ಒಮಾನ್ ದೇಶದಲ್ಲಿ ಅದ್ಧೂರಿಯಾಗಿ ನೆರವೇರಿಸಿದರು. ಬೆಂಗಳೂರಿನ ಶ್ರೀವಾರಿ ಫೌಂಡೇಶನ್ನ ವೆಂಕಟೇಶ್ ಮೂರ್ತಿಯವರು ತಮ್ಮ 6 ಜನ ಸದಸ್ಯರೊಂದಿಗೆ ಬಂದು 2024 ಜನವರಿ 26ರಂದು ಮಸ್ಕತ್ ನಗರದ ಕೃಷ್ಣ ಮಂದಿರದಲ್ಲಿ ವಿಜೃಂಭಣೆಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ನೆರವೇರಿಸಿದರು. ಸುಮಾರು 3,000 ಭಕ್ತಾದಿಗಳು ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ತಿರುಮಲದ ಪ್ರಸಾದ ಶ್ರೀನಿವಾಸನ ಪ್ರಸಾದವನ್ನು ಸ್ವೀಕರಿಸಿದರು. ಇದು ಶ್ರೀವಾರಿ ಫೌಂಡೇಶನ್ನ 645ನೇ ಉತ್ಸವ ಹಾಗೂ ಮೊದಲ ಅಂತಾರಾಷ್ಟ್ರೀಯ ಕಲ್ಯಾಣೋತ್ಸವವಾಗಿದೆ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದಕ್ಕೆ ಶ್ರೀ ವ್ಯಾಸರಾಜ ಮಠಾಧೀಶರ ಹಾಗೂ ಮಂತ್ರಾಲಯ ಮಠಾಧೀಶರ ಆಶೀರ್ವಚನ ಇದೆ. ಹಾಗೂ ತಿರುಪತಿ ತಿರುಮಲ ದೇವಸ್ಥಾನಂ ಬೋರ್ಡ್ ಆಫ್ ಡೈರೆಕ್ಟರ್ ಆದಂತಹ ಆರ್.ವಿ. ದೇಶಪಾಂಡೆ ಸರ್ ಹಾಗೂ ಅನಂತ್ ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿದ್ದೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಮರೆಯದ ಈ ಕನ್ನಡಿಗರ ಸೇವೆ, ಕನ್ನಡಿಗರ ಭಾರತೀಯ ಸಂಸ್ಕೃತಿ ಬಗೆಗಿನ ಪ್ರೀತಿ ಮೆಚ್ಚುವಂಥದ್ದು. ಜೊತೆಗೆ ತಿರುಪತಿಗೆ ಹೋಗಿ ಕಲ್ಯಾಣೋತ್ಸವದ ದರ್ಶನ ಪಡೆಯಲಾಗದ ಅನೇಕ ಕಾರ್ಮಿಕರು ಒಮನ್ ದೇಶದಲ್ಲಿ ನೆಲೆಸಿದ್ದಾರೆ. ಅವರಿಗೆ ಒಮನ್ ದೇಶದಲ್ಲೇ ವೆಂಕಟೇಶ್ವರನ ಕಲ್ಯಾಣೋತ್ಸವದ ದರ್ಶನ ಈ ಕಾರ್ಯದ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಈ ವಿಡಿಯೋವನ್ನು ತಾವೆಲ್ಲರೂ ನೋಡಿ ಶ್ರೀನಿವಾಸನ ಕೃಪೆ ಎಲ್ಲರ ಮೇಲೂ ಇರಲಿ. ಇದೇ ತಿಂಗಳ 26ನೇ ತಾರೀಕು ಒಮನ್ ಅಲ್ಲಿರುವ ಮಸ್ಕಟ್ ನಗರದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಅಂತ ಕೇಳಿ ತುಂಬ ಸಂತೋಷವಾಗಿದೆ. ಶ್ರೀ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ಕಲಿಯುಗದಲ್ಲಿ ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ನಿಂತಿರುವ ದೈವ. ಅವನ ಅನುಗ್ರಹದಿಂದ ಕೋಟ್ಯಂತರ ಜನರು ತಮ್ಮ ಇಷ್ಟಾರ್ಥಗಳನ್ನು ಪಡಿತಾ ಇದ್ದಾರೆ, ತಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಭಕ್ತರಿಗಾಗಿ ಶ್ರೀ ಶ್ರೀನಿವಾಸ ಪ್ರತಿನಿತ್ಯ ತನ್ನ ಮದುವೆಯನ್ನು ಹವಣಿಸಿಕೊಂಡಿದ್ದಾನೆ ಅಂತ ದಾಸರು ಕೊಂಡಾಡಿದ್ದಾರೆ. ಅಂತಹ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಬೆಂಗಳೂರಿನ ವೆಂಕಟೇಶ ಮೂರ್ತಿಯವರು ಮಸ್ಕಟ್ನಲ್ಲಿ ನೆರವೇರಿಸ್ತಾ ಇರೋದು ತುಂಬ ಸಂತೋಷದ ವಿಷಯ. ವೆಂಕಟೇಶ ಮೂರ್ತಿಯವರು ನೂರಾರು ಇಂಥ ಕಲ್ಯಾಣೋತ್ಸವಗಳನ್ನು ಅತಿ ವೈಭವದಿಂದ ಅನೇಕ ಕಡೆಗಳಲ್ಲಿ ಮಾಡಿ ವಿಶೇಷವಾದ ಅನುಭವವುಳ್ಳವರು ಶ್ರೀ ಶ್ರೀನಿವಾಸನ ಪರಮ ಭಕ್ತರು. ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಎಲ್ಲರಿಗೂ, ಇದರಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಶ್ರೀ ಶ್ರೀನಿವಾಸ ಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯ ವಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೈವಂ ರಮಾಪತಿಂ ಅಭ್ರಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಸಕಲ ಸಜ್ಜನ ವೃಂದಕ್ಕೆ ಈ ಮೂಲಕವಾಗಿ ತಿಳಿಸೋದೇನೆಂದರೆ, ಕಲಿಯುಗದ ಹೆದ್ದೈವನಾದಂತಹ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಮಸ್ಕಟ್ನಲ್ಲಿ ನಮ್ಮವರೇ ಆದಂತಹ ರಾಮಕೃಷ್ಣ ಅವರು ವಿಶೇಷವಾಗಿ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಆಯೋಜಿಸಿರುವಂತಹ ಈ ಶ್ರೀನಿವಾಸ ಕಲ್ಯಾಣ, ಇದನ್ನು ನಡೆಸಿಕೊಡುವಂತಹವರು ನಮ್ಮವರೇ ಆದ ವೆಂಕಟೇಶ ಮೂರ್ತಿಗಳು ಬಹಳ ಸುಂದರವಾಗಿ ಭಕ್ತಿ ಶ್ರದ್ಧೆಗಳಿಂದ ಈ ಶ್ರೀನಿವಾಸ ಕಲ್ಯಾಣವನ್ನು ದೇಶ ವಿದೇಶಗಳಲ್ಲಿ ಮಾಡಿಸಿ ಎಲ್ಲ ಭಕ್ತರಿಗೂ ಕೂಡ ಆ ಕಲ್ಯಾಣೋತ್ಸವ ಕಣ್ಣಿಗೆ ಹಬ್ಬವಾಗುವಂತೆ ಆಚರಿಸಿ ಅದನ್ನು ನೆರವೇರಿಸ್ತಾ ಇದ್ದಾರೆ. ಕಲವು ಕೃಷ್ಣ ಕಲವು ಕೃಷ್ಣ ಕಲವು ಕೃಷ್ಣ ಪ್ರಶಸ್ಯತೆ ಎಂಬುದಾಗಿ ಹೇಳಿದಂತೆ ಕಲಿಯುಗದಲ್ಲಿ ಶ್ರೀಕೃಷ್ಣ ಶ್ರೀನಿವಾಸನ ರೂಪದಿಂದ ಅಲ್ಲಿ ನೆಲೆಗೊಂಡು ಭಕ್ತರ ವಿಶೇಷವಾದ ಮನದ ಅಭೀಷ್ಟಗಳನ್ನು ಪೂರೈಸಿ ತಾನು ತೆಲುಗಿನಲ್ಲಿ ಒಂದು ವಿಶೇಷವಾದ ನಾಣ್ಣುಡಿ ಇದೆ, ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಎಂಬುದಾಗಿ ಪ್ರತಿನಿತ್ಯವೂ ಕಲ್ಯಾಣೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಹೆದ್ದೈವ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಮಸ್ಕಟ್ನಲ್ಲಿ ನಡೆಸ್ತಾ ಇದ್ದಾರೆ. ಇದನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸುವಂಥವರು, ಇದಕ್ಕೆ ಆಯೋಜಕರು, ಅದೇ ರೀತಿಯಾಗಿ ಇದನ್ನು ಅನುಷ್ಠಾನ ಮಾಡತಕ್ಕಂಥವರು
ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀನಿವಾಸನಿಂದ ಅಭಿನ್ನನಾದ ನಮ್ಮ ಉಪಾಸ್ಯ ಮೂರ್ತಿ ಮೂಲರಾಮದೇವರು ಅನುಗ್ರಹಿಸಲಿ. ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ವೈಭವಪೂರ್ಣವಾಗಿ ಹರಿವಾಯುಗುರುಗಳ ಮೆಚ್ಚುವಂತೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ನಮೋ ವೆಂಕಟೇಶಾಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಸ್ಕತ್ ನಗರದಲ್ಲಿ ಇದೇ ತಿಂಗಳು ಜನವರಿ 26ರಂದು ವೈಭವೋಪೇತದಿಂದ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಜರಗಲಿದೆ. ಶ್ರೀವಾರಿ ಫೌಂಡೇಶನ್ ಶ್ರೀಯುತ ವೆಂಕಟೇಶ್ ಮೂರ್ತಿಯವರು ನಡೆಸಿಕೊಡಲಿದ್ದಾರೆ. ಇದು ಅವರ 645ನೇ ವೆಂಕಟೇಶ್ ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವವನ್ನು ಅವರು ಬಹಳ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಡ್ತಾರೆ. ನಾನು ಅನೇಕ ಅವರ ಕಲ್ಯಾಣೋತ್ಸವಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಶ್ರೀ ಅನ್ನಮಾಚಾರ್ಯ ಕೀರ್ತನೆಗಳು, ದಾಸರ ಪದಗಳು ಇವುಗಳನ್ನ ಒಳಗೊಂಡಂತಹ ಅವರ ನಡೆಸಿಕೊಡುವ ಕಲ್ಯಾಣೋತ್ಸವ ಜನರಿಗೆ ಭಾವಪರವಶರಾಗುವಂತೆ, ಮನ ಮುಟ್ಟುವಂತೆ
ಅವರು ನಡೆಸಿಕೊಡುತ್ತಾರೆ. ಈ ಮಸ್ಕಟ್ ನಗರದ ಆಯೋಜಕರಿಗೂ ಹಾಗೂ ಭಾಗವಹಿಸುವ ಜನತೆಗೂ ಶ್ರೀನಿವಾಸ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಓಂ ನಮೋ ವೆಂಕಟೇಶಾಯ. ಈ ದಿನ ಮಸ್ಕತ್ನಲ್ಲಿ ಕಲ್ಯಾಣೋತ್ಸವ ಬೆಂಗಳೂರಿನ ಶ್ರೀ ವೆಂಕಟೇಶ್ ಮೂರ್ತಿಯವರು ಲೋಕ ಕಲ್ಯಾಣಕ್ಕಾಗಿ ಶ್ರೀ ಶ್ರೀನಿವಾಸ್ ಕಲ್ಯಾಣೋತ್ಸವವನ್ನು ನಡೆಸುವುದು ಅಂತ ಕೇಳಿ ಬಹಳ ಸಂತೋಷ ಆಯಿತು. ಮಾನವಕುಲದ ಯೋಗಕ್ಷೇಮಕ್ಕಾಗಿ ಹಾಗೂ ದೇವರ ವಿಶೇಷ ಅನುಗ್ರಹಕ್ಕಾಗಿ ಈ ಕಲ್ಯಾಣೋತ್ಸವ ನಡೀತಾ ಇದೆ. ಹಾಗಾಗಿ ಈ ಕಲ್ಯಾಣೋತ್ಸವದ ಫಲ ಎಲ್ಲಾ ಭಕ್ತಾದಿಗಳ ಸಿಗಲಿ, ಎಲ್ಲರ ಜೀವನ ಸುಖಮಯ ಆಗಲಿ.